ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರವಿ ಇರೋ ಹೋಟೆಲ್ಗೆ ಶೀಲಾ ಹೇಳಿದ ಹಾಗೆ ಗೂಢಾಚಾರಿಕೆ ಮಾಡೋದಕ್ಕೆ ಅಂತ ರೋಹಿಣಿ ಬರ್ತಾಳೆ. ಅಲ್ಲಿ ನೀತು, ಹಾಯ್ ನೀವು ರೋಹಿಣಿ ತಾನೇ, ರವಿ ಅವ್ರ ಅದಕ್ಕೆ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ರೋಹಿಣಿ ಹೇಳ್ತಾಳೆ. ನೀವಿಲ್ಲೇ ಕುತ್ಕೊಳ್ಳಿ, ನಾನು ಹೋಗಿ ರವಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನೀತು ಹೋಗ್ತಾಳೆ. ಆಗ ನನ್ನ ಮಾತಾಡೋದಕ್ಕೆ ಬಿಡ್ತಿಲ್ಲ, ಇವಳೇ ಇಷ್ಟೊಂದು ಮಾತಾಡ್ತಿದ್ದಾಳಲ್ಲ ಅಂತ ರೋಹಿಣಿ ಅನ್ಕೋತಿರೋವಾಗ ನೀತು ರವಿ ಹತ್ರ ಹೋಗಿ, ರವಿ ನಿನ್ನ ಯಾರೋ ನೋಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಯಾರು ಅಂತ ರವಿ ಕೇಳಿದಾಗ ಬಂದು ನೀನೇ ನೋಡು ಅಂತ ನೀತು ಹೇಳ್ತಾಳೆ. ಆಗ ರವಿ ಬಂದು ರೋಹಿಣಿನ ನೋಡಿ, ಹಾಯ್ ಅದಕ್ಕೆ ನೀವೊಬ್ಬರೇ ಬಂದ್ರಾ, ಮನೋಜ್ ಬರ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ರವಿ, ನಾನು ಕೆಲಸದ ಮೇಲೆ ಬಂದೆ, ಮನೋಜ್ ಅವ್ರು ಬಂದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಸ್ಪೆಷಲ್ ಡಿಶ್ ಮಾಡಿದ್ದೀನಿ ತಗೊಂಡ್ ಬರ್ಲಾ ಅಂತ ರವಿ ಕೇಳಿದಾಗ ಅದೆಲ್ಲ ಏನು ಬೇಡ ರವಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಏನ್ ಅದಕ್ಕೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ, ಏನಾದ್ರೂ ಮಾತಾಡ್ಬೇಕಾಗಿದೆ ಅಂತ ರವಿ ಕೇಳಿದಾಗ ನಾನು ನೀತು ಹತ್ರ ಮಾತಾಡೋದಕ್ಕೆ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಏನು ನನ್ನ ಹತ್ರನಾ ಅಂತ ನೀತು ಕೇಳಿದಾಗ ಹೌದು ನೀತು, ನನ್ನ ಕ್ಲೈಂಟ್ಸ್ ಒಬ್ಬರ ಮನೆಯಲ್ಲಿ ಫಂಕ್ಷನ್ ಇದೆ, ಒಳ್ಳೆ ರೆಸ್ಟೋರೆಂಟ್ ಇಂದ ಫುಡ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ನಿಮ್ ರೆಸ್ಟೋರೆಂಟ್ ನ ಸಜೆಸ್ಟ್ ಮಾಡಿದೆ ಅಂತ ರೋಹಿಣಿ ಹೇಳ್ತಾಳೆ. ಥ್ಯಾಂಕ್ ಯು ರೋಹಿಣಿ ಅವರೇ, ನೀವು ನಮ್ಮ ರೆಸ್ಟೋರೆಂಟ್ ನ ಸಜೆಸ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ. ರವಿ ನಿಮ್ ಫ್ಯಾಮಿಲಿ ಕಡೆಯಿಂದನೂ ನಮಗೆ ಹೊಸ ಹೊಸ ಆರ್ಡರ್ಗಳು ಬರ್ತಿವೆ ಅಂತ ಹೇಳಿ ನೀತು ರವಿ ಕೈನ ಮುಟ್ಟಿ ಮಾತಾಡಿಸ್ತಿರ್ತಾಳೆ. ಆಗ ಅದಕ್ಕೆ ತುಂಬಾ ಥ್ಯಾಂಕ್ಸ್, ಅದಕ್ಕೆ ಖಂಡಿತವಾಗ್ಲೂ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ರವಿ ಹೇಳ್ತಿರುವಾಗ ಸರಿ ರವಿ, ನನ್ನ ಮೆನು ಡೀಟೇಲ್ಸ್ ಎಲ್ಲಾನು ನನ್ನ ಕ್ಲೈಂಟ್ಸ್ ಹತ್ರ ಹೇಳಿ ಕೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ನಾನೇನಿದ್ರು ಕುಕಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೇ, ಅದಕ್ಕೆ ಮಿಕ್ಕಿದೆಲ್ಲಾನು ನನ್ನ ಬಾಸ್ ಹತ್ರನೇ ನೀವು ಮಾತಾಡ್ಬೇಕು ಅಂತ ರವಿ ಹೇಳಿದಾಗ ರವಿ ಕಿಂಡಲ್ ಮಾಡ್ಬೇಡ ಅಂತ ನೀತು ಅವನ್ನ ಮತ್ತೆ ಮುಟ್ಟಿ ಮಾತಾಡಿಸ್ತಿರ್ತಾಳೆ. ಆಗ ರೋಹಿಣಿ ಅವರಿಬ್ಬರನ್ನು ಡೌಟ್ ಪಡ್ತಾ ಒಂದ್ ನಿಮಿಷನೂ ಬಿಡ್ದಂಗೆ ಅವನ್ನ ಮುಟ್ಟಿ ಮುಟ್ಟಿ ಮಾತಾಡ್ಸಿದಾಳಲ್ಲ ಇವಳು ಅಂತ ರೋಹಿಣಿ ಅನ್ಕೊಂಡು ಮೆನು ಬಗ್ಗೆ ನೀತು ರೋಹಿಣಿ ಹತ್ರ ಹೇಳ್ತಿರ್ತಾಳೆ. ನಂತರ ಮೆನುನೆಲ್ಲ ನಾನು ರವಿ ಹತ್ರ ಹೇಳ್ತೀನಿ, ಅದನ್ನೆಲ್ಲ ನಿಮ್ ಕ್ಲೈಂಟ್ಸ್ ಹತ್ರ ಹೇಳ್ಬಿಡಿ, ನಿಮ್ ಕ್ಲೈಂಟ್ಸ್ಗೆ ಇನ್ನೂ ಏನಾದ್ರೂ ಅವಶ್ಯಕತೆ ಇದ್ರೆ ನಾವು ಅದನ್ನು ಮಾಡ್ಕೊಡ್ತೀವಿ ಅಂತ ನೀತು ಹೇಳ್ತಾಳೆ. ಆಗ ಅದಕ್ಕೆ ನೀವು ಮಾತಾಡ್ತೀರಿ, ನನ್ನ ಕೆಲಸ ಇದೆ, ನಾನು ಬರ್ತೀನಿ ಅಂತ ರವಿ ಹೇಳ್ತಿರೋವಾಗ ಹೇ ರವಿ, ಈಗ ಆರ್ಡರ್ ಕೊಟ್ಟಿದ್ರಲ್ಲ ಅದರಲ್ಲಿ ಸ್ವಲ್ಪ ಚೇಂಜ್ ಇದೆ, ಫಸ್ಟ್ 100 ಪ್ಲೇಟ್ಸ್ ಹೇಳಿದ್ರು, ಇವಾಗ 15 ಪ್ಲೇಟ್ಸ್ ಎಕ್ಸ್ಟ್ರಾ ಹೇಳಿದ್ದಾರೆ, ಹಾಗೆ ಒಂದು ಸ್ವೀಟ್ ಕೂಡ ಎಕ್ಸ್ಟ್ರಾ ಮಾಡ್ಬೇಕಂತೆ ಅಂತ ನೀತು ಹೇಳ್ತಾಳೆ. ಆಗ ರವಿ, ಏನ್ ನೀತು ಇದು ಲಾಸ್ಟ್ ಮಿನಿಟ್ಸ್ ಅಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ರೆ ಹೇಗೆ, ಈಗಾಗಲೇ ನಾನು ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ ರವಿ ಹೇಳಿದಾಗ ಸ್ವಲ್ಪ ಜನ ಫ್ರೆಂಡ್ಸ್ ಇದೇ ರೀತಿ ಅಲ್ವಾ ರವಿ ಇರೋದು, ಏನ್ ಮಾಡೋದಕ್ಕಾಗುತ್ತೆ ಹೇಳು ಅಂತ ನೀತು ಹೇಳ್ತಾಳೆ. ಸರಿ ನಾನು ನೋಡ್ಕೋತೀನಿ ಅಂತ ರವಿ ಹೇಳಿದಾಗ ನೀನ್ ಇದೆಯಾ ಅನ್ನೋ ನಂಬಿಕೆಯಿಂದಾನೆ ರವಿ, ನಾನು ಆಲ್ರೆಡಿ ಓಕೆ ಅಂತ ಹೇಳ್ಬಿಟ್ಟಿದ್ದೀನಿ, ಸಾರಿ ರವಿ ಅಂತ ನೀತು ಹೇಳ್ತಾಳೆ. ಪರವಾಗಿಲ್ಲ ಬಿಡು ನೀತು, ನಾನು ಮಾಡ್ತೀನಿ ಅಂತ ರವಿ ಹೇಳಿದಾಗ ಥ್ಯಾಂಕ್ಸ್ ರವಿ, ನಾನು ಕೂಡ ಫಂಕ್ಷನ್ಗೆ ಬಂದು ಏನಾದರೂ ಕೆಲಸ ಮಾಡ್ತೀನಿ ಅಂತ ನೀತು ಹೇಳ್ತಾಳೆ. ಪರವಾಗಿಲ್ಲ ನೀತು, ನಿನಗೆ ಬೇರೆ ಕೆಲಸ ಇರುತ್ತಲ್ವಾ ಅದನ್ನ ನೋಡ್ಕೋ, ನಾನೇ ಈ ಕೆಲಸ ಎಲ್ಲ ನೋಡ್ಕೋತೀನಿ ಅಂತ ರವಿ ಹೇಳಿದಾಗ ಸೋ ಸ್ವೀಟ್ ಆಫ್ ಯು ರವಿ ಅಂತ ಹೇಳಿ ರೋಹಿಣಿ ಅವರೇ, ರವಿ ಇಲ್ಲ ಅಂದ್ರೆ ನಾನು ಏನಾಗ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ, ರವಿ ಇಲ್ಲ ಅಂದ್ರೆ ನನ್ಗೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನೀತು ಹೇಳ್ತಾಳೆ. ಯಾಕೆ ನೀತು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ ಅಂತ ಹೇಳಿ ಅದಕ್ಕೆ ನೀವು ಮಾತಾಡ್ತಾ ಇರಿ, ನನ್ನ ಕೆಲಸ ಇದೆ ಅಂತ ರವಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ನೀವು ಕೂತ್ಕೊಳ್ಳಿ ರೋಹಿಣಿ, ನಿಮ್ಗೆ ಏನಾದ್ರೂ ಬೇರೆ ಡೀಟೇಲ್ಸ್ ಬೇಕಾ ಅಂತ ನೀತು ಕೇಳಿದಾಗ ಅದೆಲ್ಲ ಏನು ಬೇಡ, ನಾನು ತುಂಬಾನೇ ತಿಳ್ಕೊಂಡಿದ್ದೀನಿ, ರವಿ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾನಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ರೋಹಿಣಿ, ರವಿ ಅಂತ ಶೆಫ್ ಇದ್ರೆ ನಮ್ಮ ಹೋಟ್ಲು ಆದಷ್ಟು ಬೇಗ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ, ನಂಬರ್ 1 ಆಗುತ್ತೆ, ಅದು ಅಲ್ಲದೆ ಇವಾಗ ಅವ್ರು ನಮ್ಮ ಪಾರ್ಟ್ನರ್ ಬೇರೆ, ನಾವಿಬ್ರು ಸೇರಿ ತುಂಬಾ ವಿಷಯಗಳನ್ನ ಕಲಿತಿದ್ದೀವಿ ಅಂತ ನೀತು ಹೇಳಿದಾಗ ಗೊತ್ತಾಗ್ತಿದೆ ಬಿಡಿ, ಸರಿ ಇನ್ನು ನೀವು ಹೋಟೆಲ್ ಬಿಸ್ನೆಸ್ ಅಂತಾನೆ ಇರ್ತೀರಾ ಅಥವಾ ಮ್ಯಾರೇಜ್ ಯಾವಾಗ ಮಾಡ್ಕೋತೀರಾ ಅಂತ ರೋಹಿಣಿ ಕೇಳ್ತಾಳೆ. ನೀವು ಕೂಡ ರವಿ ಅವ್ರ ಅಮ್ಮನ ತರನೇ ಮಾತಾಡ್ತಿದ್ದೀರಲ್ಲ, ಅವರು ಕೂಡ ಯಾವಾಗ ಸಿಕ್ಕಿದ್ರು ಮದ್ವೆ ಯಾವಾಗ ಮಾಡ್ಕೋತೀಯ ಅಂತ ಕೇಳ್ತಾನೆ ಇರ್ತಾರೆ ಅಂತ ನೀತು ಹೇಳಿದಾಗ ಸರಿ ಆಯ್ತು ನೀತು, ಮದ್ವೆ ಯಾವಾಗ ಮಾಡ್ಕೋತೀರಾ ಅಂತ ಇವಾಗ್ಲಾದ್ರೂ ಹೇಳಿ, ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ನೀತು, ಕರೆಕ್ಟಾಗಿ ಪಾರ್ಟ್ನರ್ ಸಿಗ್ಬೇಕಲ್ವಾ ರೋಹಿಣಿ, ಬಿಸ್ನೆಸ್ ಅಲ್ಲೇನೋ ರವಿ ಪಾರ್ಟ್ನರ್ ಆಗಿದ್ದಾರೆ, ರವಿ ತರನೇ ಇರೋರು ಲೈಫಲ್ಲಿ ಕೂಡ ಒಬ್ರು ಸಿಗ್ಬೇಕಲ್ವಾ ಅಂತ ನೀತು ಹೇಳಿದಾಗ ರವಿ ತರ ಅಂದ್ರೆ ಅಂತ ರೋಹಿಣಿ ಕೇಳ್ತಾಳೆ. ಹಂಗಂದ್ರೆ ರವಿ ತರ ಒಳ್ಳೆಯವರಾಗಿರ್ಬೇಕು, ನನ್ಗೂ ಕೂಡ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು, ರವಿ ತರ ಕೇರ್ ಮಾಡೋರಿರ್ಬೇಕು, ಹಾಗೆ ರವಿ ತರ ಜೆಂಟಲ್ಮನ್ ಆಗಿರ್ಬೇಕು ಅಂತ ನೀತು ಹೇಳ್ತಿರುವಾಗ ರವಿನೇ ಮಾಡಲ್ ಆಗಿ ಇಟ್ಕೊಂಡು ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ರೋಹಿಣಿ ಹೇಳಿ, ಅಂದ್ರೆ ರವಿ ತರ ಇನ್ನೊಬ್ರು ಸಿಗೋದು ತುಂಬಾ ಕಷ್ಟ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ನೀತು, ಹೌದು ತುಂಬಾನೇ ಕಷ್ಟ ಅಂತ ಹೇಳಿದಾಗ ಎನಿವೇಸ್ ರವಿ ತರ ಇರೋ ಒಬ್ಬ ಪರ್ಸನ್ ನಿಮಗೆ ಸಿಗ್ಲಿ, ಸರಿ ನಾನು ಬರ್ತೀನಿ, ಕ್ಲೈಂಟ್ಸ್ ಹತ್ರ ಮಾತಾಡಿ ಎಲ್ಲ ವಿಷಯನ ತಿಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಓಕೆ ರೋಹಿಣಿ ಅವರೇ, ತುಂಬಾನೇ ಥ್ಯಾಂಕ್ಸ್, ಕಾಲ್ ಮಿ ಎನಿ ಟೈಮ್ ಅಂತ ನೀತು ಹೇಳಿದಾಗ ರೋಹಿಣಿ ಆಚೆಗೆ ಬಂದು ಏನ್ ಇವಳು ರವಿ ರವಿ ಅಂತ ಎಷ್ಟೊಂದ್ಸಲಿ ಹೇಳ್ತಿದ್ದಾಳಲ್ಲ, ಕನ್ಫರ್ಮ್ ಆಗಿ ಬೇರೆ ಏನೋ ಇದೆ, ಇವಳು ಬೇರೆ ಏನೋ ಐಡಿಯಾನ ಮಾಡ್ಕೊಂಡಿದ್ದಾಳೆ ಅಂತ ಅನಿಸ್ತಿದೆ, ಮೊದಲು ಇದನ್ನ ಶ್ರುತಿ ಅವ್ರ ಅಮ್ಮನ ಹತ್ರ ಹೇಳ್ಬೇಕು ಅಂತ ಶೀಲಾಗ್ ಫೋನ್ ಮಾಡ್ತಾಳೆ. ಆಗ ಶೀಲಾ ಫೋನ್ ತೆಗೆದು ಹೇಳಿ ರೋಹಿಣಿ ಅಂತ ಹೇಳಿದಾಗ ಆಂಟಿ, ನಾನು ಈಗ ತಾನೇ ರವಿ ಕೆಲಸ ಮಾಡ್ತಿರೋ ಹೋಟ್ಲಿಗೆ ಬಂದು ಎಲ್ಲಾನು ವಿಚಾರಿಸಿದೆ, ನೀವು ಸಂದೇಹ ಪಡ್ತಿರೋದು ಕರೆಕ್ಟಾಗೇ ಇದೆ ಆಂಟಿ, ನಾನು ನೀತು ಹತ್ರ ಎಲ್ಲಾನು ಮಾತಾಡಿದೆ, ನಮ್ಮ ರವಿ ಬಗ್ಗೆ ಯಾವ ಸಂದೇಹನೂ ಬೇಡ ಆಂಟಿ, ಆದ್ರೆ ಆ ನೀತು ಮಾತಾಡ್ತಿರೋದ್ರಲ್ಲೇ ನನಗೆ ಸ್ವಲ್ಪ ಡೌಟ್ ಬಂತು ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಿದ್ಯಾ ರೋಹಿಣಿ ಅಂತ ಶೀಲಾ ಕೇಳಿದಾಗ ಏನ್ ಮಾತಾಡಿದ್ರು ರವಿ ರವಿ ಅಂತಾನೆ ಹೇಳ್ತಿರ್ತಾಳೆ ಆಂಟಿ, ಅದು ಅಲ್ಲದೆ ಪದೇ ಪದೇ ರವಿನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿರ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ, ಹುಡುಗಿನ ಮೊದಲನೇ ಸರಿ ನೋಡಿದಾಗ್ಲೇ ಅನ್ಕೊಂಡೆ ಆ ಹುಡುಗಿ ಸರಿ ಇಲ್ಲ ಅಂತ ಹೇಳಿದಾಗ ಆಂಟಿ, ಅದು ಕೂಡ ಪರವಾಗಿಲ್ಲ, ನಿನ್ಗೆ ಎಂತ ಹುಡುಗ ಬೇಕು ಅಂತ ಕೇಳಿದೆ, ಅದಕ್ಕೆ ಅವಳು ರವಿ ತರ ಹುಡುಗನೇ ಬೇಕು ಅಂತ ಹೇಳಿದ್ಲು ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ, ಛೇ ಎಂತವಳು, ಇನ್ನೊಬ್ರು ಗಂಡನ ತರನೇ ನನಗೂ ಗಂಡ ಸಿಗ್ಬೇಕು ಅಂತ ಅನ್ಕೋತಿದ್ದಾಳಲ್ಲ ಅಂತ ಶೀಲಾ ಬೇಕೋತಿರ್ತಾಳೆ. ನಂತರ ಆಂಟಿ, ರವಿ ತುಂಬಾ ಒಳ್ಳೆ ಹುಡುಗ, ರವಿ ತರ ಹುಡುಗ ಸಿಕ್ಕಿದ್ರೆ ಎಂತ ಹುಡುಗಿರಿಗೂ ಇಂಟ್ರೆಸ್ಟ್ ಬರುತ್ತೆ, ಆದ್ರೆ ಈಗ ನೀತುಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದಾಳೋ ಅಂತ ಗೊತ್ತಿಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ,
ಇಂಥ ಹುಡುಗಿರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಮದ್ವೆ ಆಗಿರೋ ಹುಡುಗರನ್ನ ಕೂಡ ಇವ್ರು ಬಿಡಲ್ಲ. ಈ ಅಳಿಯಂದ್ರು ಯಾಕೆ ಹೋಗಿ ಹೋಗಿ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ ಅಂತ ಶೀಲಾ ಹೇಳಿದಾಗ, ಇಲ್ಲ ಇಲ್ಲ ಆಂಟಿ, ರವಿ ಆ ಥರ ಎಲ್ಲ ಏನೂ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆದ್ರೆ ಆ ಹುಡುಗಿ ಅಂತ ಶೀಲಾ ಕೇಳಿದಾಗ, ಅವಳು ದುಡ್ಡಿರೋ ಹುಡುಗಿ ಬೇರೆ ಆಂಟಿ, ಆ ರೀತಿ ಐಡಿಯಾ ಇದೆಯೋ ಇರುವ ಅಂತ ನನ್ಗಂತೂ ಗೊತ್ತಿಲ್ಲ. ಯಾವುದಕ್ಕೂ ನೀವು ಶ್ರುತಿನ ಸ್ವಲ್ಪ ಕೇರ್ಫುಲ್ ಆಗಿರೋದಕ್ಕೆ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ, ಸರಿ ನಮ್ಮ ರೋಹಿಣಿ, ನಾನು ಈಗಲೇ ಮಾತಾಡ್ತೀನಿ, ನನಗೋಸ್ಕರ ನೀನು ಅಲ್ಲಿ ತನಕ ಹೋಗಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಶೀಲಾ ಹೇಳಿದಾಗ, ಪರವಾಗಿಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಮೀನಾ ಅನ್ಕೊಂಡು ಸೂರ್ಯ ಬಂದಾಗ, ಏನ್ರಿ ಇಷ್ಟೊಂದು ಲೇಟಾಗಿ ಬಂದ್ರಿ ಅಂತ ಮೀನಾ ಕೇಳ್ತಾಳೆ. ನಾನು ಹೇಳಿದ್ನಲ್ಲ ಮೀನಾ, ಬಾಡಿಗೆ ಇದೆ ಅಂತ, ಎಲ್ಲಾನು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ಬನ್ನಿ ಊಟ ಮಾಡಿ ಅಂತ ಮೀನಾ ಕರೀತಾಳೆ. ಇಲ್ಲ ಮೀನಾ, ಅಲ್ಲೇನೆ ಊಟ ಮಾಡು ಅಂತ ಹೇಳಿದ್ರು, ಹೊಟ್ಟೆ ತುಂಬಾ ಹಸ್ವಾಗ್ತಿತ್ತು, ಅದಕ್ಕೆ ಅಲ್ಲೇ ಊಟ ಮಾಡ್ಬಿಟ್ಟೆ. ಸರಿ ನೀನು ಊಟ ಮಾಡಿದ್ಯಾ ಅಂತ ಕೇಳಿ, ಓ ನೀನ್ ಫಂಕ್ಷನ್ಗೆ ಹೋಗಿದ್ದೆ ಅಲ್ವಾ, ಅಲ್ಲೇ ಊಟ ಮಾಡ್ಕೊಂಡು ಬಂದಿರ್ತೀಯಾ, ಸರಿ ಎಲ್ಲ ಚೆನ್ನಾಗಾಯ್ತಾ ಅಂತ ಸೂರ್ಯ ಕೇಳಿದಾಗ, ಹಾ ರೀ ಎಲ್ಲ ಚೆನ್ನಾಗಿ ನಡೀತು, ಒಂದ್ ನಿಮಿಷ ಇರಿ ಬಂದೆ ಅಂತ ಹೇಳಿ ಮೀನಾ ಬಟ್ಟೆ ಬ್ಯಾಗ್ ಎಲ್ಲ ತೆಗೆದು ಬಟ್ಟೆನೆಲ್ಲ ತೋರಿಸ್ತಿರ್ತಾಳೆ. ನಂತರ ಎಲ್ಲ ಚೆನ್ನಾಗಿ ನಡೀತು ರೀ, ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಮೀನಾ ಹೇಳಿದಾಗ, ನಾನು ಬಂದಿದ್ರೆ ದೊಡ್ಡ ತಪ್ಪಾಗ್ತಿತ್ತು ಕಣೆ, ಇಂಥ ಫಂಕ್ಷನ್ಗಳಿಗೆ ನಾನು ಬರ್ದೇ ಇರೋದೇ ಒಳ್ಳೇದು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಹಾಗೆ ಅನ್ಕೋತೀರಾ, ಅಲ್ಲಿ ಯಾರು ನಿಮ್ಮನ್ನ ಹಂಗೆ ಅನ್ಕೊಂಡೇ ಇಲ್ಲ ಗೊತ್ತಾ ಅಂತ ಮೀನಾ ಹೇಳಿ, ಇಲ್ಲಿ ನೋಡಿ ನನಗೆ ಸೀರೆ ನಿಮ್ಗೆ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಮೀನಾ ಕೇಳ್ತಾಳೆ. ಸರಿ ಎಲ್ಲ ಚೆನ್ನಾಗೇ ಇದೆ, ಇದನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಅಂತ ಸೂರ್ಯ ಕೇಳಿದಾಗ, ಇದೆಲ್ಲ ಹುಡುಗಿ ಅಕ್ಕನ ಮನೆಯವ್ರಿಗೆ ಅವ್ರು ಕೊಡ್ತಾ ಇರೋ ಮರ್ಯಾದೆ ರೀ ಅಂತ ಮೀನಾ ಹೇಳಿ, ಇನ್ನೊಂದು ವಿಷಯ ರೀ, ಮಂಜನ್ಗೆ ಕೆಲಸ ಸಿಕ್ತು ಅಂತ ಮೀನಾ ಹೇಳ್ತಾಳೆ. ಅದನ್ನಾಗ್ಲೇ ಹೇಳಿದ್ನೆಲ್ಲ ಮೀನಾ, ನಾನು ಇವತ್ತು ಹೋಗಿ ಮಾತಾಡಿದ್ದೀನಿ ಅಂತ, ನಾಳೆ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಇಲ್ಲ ರೀ ಅದ್ರ ಅವಶ್ಯಕತೆನೇ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕೆ ಅಂತ ಸೂರ್ಯ ಕೇಳಿದಾಗ, ಅರುಣ್ ಅವರು ಮಂಜನ್ಗೆ ಅಂತ ಒಂದು ಒಳ್ಳೆ ಕೆಲಸ ಹುಡ್ಕೊಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಓ ನೀನ್ ಅಲ್ಲೋಗಿ ಹೇಳಿದ್ಯಾ ಮಂಜನ್ಗೆ ನಿಮ್ಮ ಭಾವ ಕೆಲಸ ಹುಡ್ಕೊಟ್ಟಿದ್ದಾರೆ ಅಂತ ಸೂರ್ಯ ಕೇಳ್ತಿರೋವಾಗ, ಇಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಗೊತ್ತಾಗ್ತಿದೆ ಬಿಡು ಮೀನಾ, ನೀನ್ ಅಲ್ಲಿ ಹೋಗಿ ಹೇಳಿರ್ತೀಯ, ಆಗ ಅವನು ತಕ್ಷಣ ಯಾರಿಗೋ ಫೋನ್ ಮಾಡಿ ಕೆಲಸ ಕೊಡ್ಸಿರ್ತಾನೆ ಅಂತ ಸೂರ್ಯ ಹೇಳಿದಾಗ, ಫೈನಾನ್ಸರ್ ಹತ್ರ ಕೆಲ್ಸಕ್ಕೆ ಸೇರಿಸಿದೀನಿ ಅಂತ ಹೇಳ್ತಿದ್ರು ರೀ, ಅವ್ರ ಹತ್ರ ತುಂಬಾ ಜನ ಬಿಸ್ನೆಸ್ ಮನ್ಗಳು ಬರ್ತಾರಂತೆ, ಮಂಚ ಕೂಡ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾನಲ್ವಾ, ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಯಾರದು ಫೈನಾನ್ಷಿಯರ್ ಅಂತ ಸೂರ್ಯ ಕೇಳಿದಾಗ, ನನ್ಗೂ ಗೊತ್ತಿಲ್ಲ ರೀ, ಅರುಣ್ ಹೇಳಿದಕ್ಕೆ ಮಂಚ ಹೋಗಿ ನೋಡ್ತೀನಿ ಅಂತ ಹೇಳ್ದ ಅಂತ ಮೀನಾ ಹೇಳ್ತಾಳೆ. ನಂತರ ಸರಿ ಬಿಡಮ್ಮ, ಯಾರು ಕೆಲಸ ಕೊಡ್ಸಿದ್ರೆ ಏನು, ಮಂಚ ಚೆನ್ನಾಗಿದ್ರೆ ಸಾಕು, ಅರುಣ್ ನಾನೇ ಎಲ್ಲಾನು ಮಾಡ್ಬಿಡ್ತೀನಿ ಅಂತ ತಾನು ಕೆಲಸ ಕೊಡ್ಸಿದ್ದಾನೆ ಅಷ್ಟೇನೆ, ಹೇಗೋ ಮಂಜನ್ಗೆ ಒಳ್ಳೆ ಕೆಲಸ ಸಿಗ್ತಲ್ಲ ಅಷ್ಟು ಸಾಕು ಅಂತ ಸೂರ್ಯ ಹೇಳಿದಾಗ, ರೀ ನೀವ್ ಹೀಗೆ ಮಾತಾಡ್ತಿದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಯಾವಾಗ್ಲೂ ನೀವ್ ಹೀಗೆ ಒಳ್ಳೆಯವರಾಗಿ ಇದ್ಬಿಡ್ಬೇಕು ಅಂತ ಮೀನಾ ಹೇಳ್ತಾಳೆ. ನೀನ್ ತುಂಬಾ ಸಂತೋಷವಾಗಿದ್ಯಾ ಅನ್ಸುತ್ತೆ ಅಲ್ವೇನೆ ಅಂತ ಸೂರ್ಯ ಕೇಳಿದಾಗ, ಹೌದು ರೀ, ಅಲ್ಲೇನೇನ್ ನಡೀತು ಅಂತ ಗೊತ್ತಾ ಅಂತ ಮೀನಾ ಕೇಳ್ತಾಳೆ. ಅಂತದ್ ಏನೇ ನಡೀತು ಅಂತ ಸೂರ್ಯ ಕೇಳಿದಾಗ, ಕನಕ ಅತ್ತೆ ಇದಾರಲ್ರಿ, ಅವ್ರು ನನ್ನ ತಮ್ಮನ ಜೊತೆ ಮತ್ತೆ ನಮ್ಮ ಅಮ್ಮನ ಜೊತೆ ಎಷ್ಟೊಂದು ಮರ್ಯಾದೆಯಿಂದ ನಡ್ಕೊಂಡ್ರು ಗೊತ್ತಾ ರೀ, ಹೆಣ್ಣಿನ ಮನೆಯವರು ಅಂತ ಒಂಚೂರು ಕೊಂಕ್ ಮಾತಾಡ್ಲಿಲ್ಲ, ಅಧಿಕಾರದಿಂದ ನಡ್ಕೊಳ್ಳೂ ಇಲ್ಲ, ನಮ್ಮಮ್ಮನ ಮತ್ತೆ ನನ್ನ ತಮ್ಮನ್ನ ಅವ್ರ ಮನೆಯವ್ರ ತರಾನೇ ನಡ್ಸ್ಕೊಂಡ್ರು ಗೊತ್ತಾ, ಅರುಣ್ ಅವ್ರಮ್ಮ ನಮ್ಮಮ್ಮನ ಎಷ್ಟೊಂದು ಮರ್ಯಾದೆಯಿಂದ ನಡ್ಸ್ಕೊಂಡ್ರು, ಅರುಣ್ ಕೂಡ ಎಷ್ಟೊಂದು ಪ್ರೀತಿಯಿಂದ ಮರ್ಯಾದೆಯಿಂದ ನಡ್ಕೊಂಡ್ರು ರೀ, ಅದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಆಯ್ತು ಗೊತ್ತಾ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ನೀನ್ ಹೇಳ್ತಿರೋದು ಸರಿಯಾಗಿದೆ ಮೀನಾ, ನಮ್ಮ ಮನೇಲಿ ಅತ್ತೆ ಬಂದಾಗ ಸಕ್ಕರೆ ಸರಿಯಾಗಿ ಮರ್ಯಾದೆನೇ ಕೊಟ್ಟಿಲ್ಲ ಅಂತ ಹೇಳಿದಾಗ, ಅಯ್ಯೋ ರೀ ಮಾವ ಮರ್ಯಾದೆಯಿಂದನೇ ನಡ್ಕೋತಾರಲ್ವಾ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಎಲ್ಲರ ಹತ್ರನೂ ಅದೇ ರೀತಿ ನಡ್ಕೋತಾರೆ ಕಣೆ, ಆದ್ರೆ ಸಮಸ್ಯೆ ಇರೋದು ಸಕ್ಕರೆ ಹತ್ರ ತಾನೆ, ಅವ್ರಿಗೆ ದುಡ್ಡಿನ ಮೇಲೆ ಮಾತ್ರ ಪ್ರೀತಿ, ಅದಕ್ಕೆ ಮಾತ್ರ ಅವ್ರು ಬೆಲೆ ಕೊಡೋದು ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಅಮ್ಮ ಮತ್ತೆ ನನ್ನ ತಂಗಿಗೆ ಅತ್ತೆ ಎಷ್ಟೊಂದು ಅವಮಾನ ಮಾಡಿದ್ದಾರೆ, ನಮ್ಮಮ್ಮನ ಕೂತ್ಕೋ ಅಂತಾನು ಹೇಳಲ್ಲ, ಅದನ್ನ ನೆನ್ಸ್ಕೊಂಡು ನಾನು ಯಾವಾಗ್ಲೂ ಅಳ್ತಿದ್ದೆ, ಆದ್ರೆ ಕನಕನ ಮನೇಲಿ ಹಾಗಲ್ಲ, ಅರುಣ್ ಮತ್ತೆ ಅವ್ರ ಅಮ್ಮ ನಮ್ಮಮ್ಮನ ಎಷ್ಟೊಂದು ಚೆನ್ನಾಗಿ ವಿಚಾರಿಸ್ಕೊಂಡ್ರು ಗೊತ್ತೇನ್ರಿ, ನಮ್ಮಮ್ಮ ಮತ್ತೆ ನನ್ನ ತಮ್ಮನಿಗೆ ತುಂಬಾನೇ ಸಂತೋಷ ಆಯ್ತು, ಆದ್ರೆ ನಮ್ಮಮ್ಮನೂ ನನ್ನ ತಂಗಿನೂ ಇಲ್ಲಿಗೆ ಬರ್ತೀನಿ ಅಂತಂದ್ರೆ ನಾನೇ ಬರೋದ್ ಬೇಡ ಅಂತ ಹೇಳ್ತಿದ್ದೆ, ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಅವರು ಅವಮಾನನ ಅನುಭವಿಸ್ಬೇಕಾಗತ್ತೆ ಅಂತ, ಅದಕ್ಕೋಸ್ಕರ ನಾನೇ ಅವ್ರನ್ನ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಅಂತ ಮೀನಾ ಹೇಳಿ, ರೀ ನಾನು ಹೇಳಿದ್ದಕ್ಕೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ, ಅವ್ರ ಮನೇಲಿ ನಮ್ಮಮ್ಮನಿಗೆ ಅಷ್ಟೊಂದು ಮರ್ಯಾದೆ ಕೊಟ್ರಲ್ಲ, ಅದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಮೀನನ್ ಕರೆದು ತನ್ನ ಹತ್ರ ಕೂರಿಸ್ಕೊಂಡು, ನೀನ್ ಹೇಳೋದೆಲ್ಲ ಕರೆಕ್ಟೇ ಮೀನಾ, ಸಕ್ರೆ ನಿಮ್ಮ ಅಮ್ಮನಿಗೆ ಮಾತ್ರ ಅಲ್ಲ ನನಗೆ ಕೂಡ ಮರ್ಯಾದೆ ಕೊಡ್ತಿಲ್ಲ, ಅದು ಯಾವಾಗ ಸರಿಯಾಗುತ್ತೋ ಏನೋ ನನ್ಗಂತೂ ಗೊತ್ತಾಗ್ತಿಲ್ಲ, ನಾನೇನಾದ್ರೂ ಮಾತಾಡೋದಕ್ಕೆ ಹೋದ್ರೆ ಅಪ್ಪನ ಮನಸ್ಸಿಗೆ ತುಂಬಾನೇ ಕಷ್ಟ ಆಗುತ್ತೆ ಕಣೆ, ಹೋಗ್ಲಿ ಬಿಡು, ಈ ಮನೇಲಿ ನೀನಾದ್ರೂ ಸಂತೋಷವಾಗಿದ್ಯಾ ತಾನೆ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಏನ್ರಿ ಈ ರೀತಿ ಕೇಳ್ತಿದ್ದೀರಾ ನೀವು, ನನ್ನ ಜೊತೆ ನೀವಿದ್ದೀರಾ, ಅಪ್ಪನ ಸ್ಥಾನದಲ್ಲಿ ಮಾವ ಇದ್ದಾರೆ, ನನಗೆ ತಂಗಿಯಾಗಿ ಶ್ರುತಿ ಇದ್ದಾಳೆ, ನನಗೆ ಮರ್ಯಾದೆ ತೋರಿಸೋದಕ್ಕೆ ಅಂತ ರವಿ ಇದ್ದಾರೆ, ಇದಕ್ಕಿಂತ ಇನ್ನೇನ್ರಿ ಬೇಕು ನನಗೆ, ನೀವು ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ದೀರಾ, ನಾನು ತುಂಬಾನೇ ಸಂತೋಷವಾಗಿದ್ದೇನೆ ಇಲ್ಲಿ ಅಂತ ಮೀನಾ ಹೇಳ್ತಾಳೆ. ನಿಜವಾಗ್ಲೂ ಹೇಳ್ತಿದ್ಯಾ ಮೀನಾ ಅಂತ ಸೂರ್ಯ ಕೇಳಿದಾಗ, ಹೌದು ರೀ, ಒಂದು ಹೆಣ್ಣಿಗೆ ಗಂಡನ ಪ್ರೀತಿ ಸಿಕ್ಕಿದ್ರೆ ಅದೇ ಸ್ವರ್ಗ, ಇಲ್ಲ ಅಂದ್ರೆ ಅದೇ ನರಕ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಈ ಮನೇಲಿ ಸಕ್ಕರೆ ನಿನ್ ತಂಗಿ ಮತ್ತೆ ತಮ್ಮ ಯಾರಿಗೂ ಮರ್ಯಾದೆನೇ ಕೊಡಲ್ಲ, ಹಾಗೆ ನನಗೂ ಕೂಡ ಅವ್ರ ಪ್ರೀತಿ ತೋರಿಸಲ್ಲ, ಅವ್ರ ಪ್ರೀತಿ ಹೇಗಿದೆ ಅಂತಾನು ನನ್ಗೆ ಗೊತ್ತಿಲ್ಲ ಕಣೆ ಮೀನಾ, ನನಗೂ ಅವ್ರ ಕೈಯಲ್ಲಿ ಕೈ ತುತ್ತು ತಿನ್ಬೇಕು ಅಂತ ತುಂಬಾ ಆಸೆ ಇದೆ, ಕೈ ತುತ್ತು ತಿಂದಿರೋ ನೆನಪೇ ಇಲ್ಲ ಕಣೆ ನನ್ಗೆ, ಸಕ್ಕರೆ ನನ್ಗೆ ಪ್ರೀತಿ ತೋರಿಸಲ್ಲ, ಇನ್ನು ನೀನು ನನ್ನ ಹೆಂಡತಿ ನಿನಗ್ ಪ್ರೀತಿ ತೋರಿಸ್ತಾರೇನೆ, ಒಂದ್ ವೇಳೆ ನೀನ್ ನನ್ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದ್ವೆ ಆಗಿದ್ರೆ ಅಥವಾ ಒಳ್ಳೆ ಅತ್ತೆ ಮನೆ ಸಿಕ್ಕಿದ್ರೆ ನಿನ್ಗೆ ಅಲ್ಲೆಲ್ಲ ಮರ್ಯಾದೆನೂ ಸಿಕ್ತಿತ್ತಲ್ವಾ ಅಂತ ಸೂರ್ಯ ಹೇಳ್ತಿರೋವಾಗ, ಏನ್ರಿ ನೀವು ಕನ್ಸಲ್ಲೂ ಆ ರೀತಿ ಎಲ್ಲ ಅನ್ಕೋಬೇಡಿ, ಇನ್ನು 7 ಜನ್ಮಕ್ಕೂ ನೀವೇ ನನಗೆ ಗಂಡಾಗಿರ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಕಣೆ ಮೀನಾ, ಮುಂದಿನ ಜನ್ಮದಲ್ಲಾದ್ರೂ ನಿನ್ಗೆ ಪ್ರೀತಿ ತೋರಿಸುವಂತ ಅತ್ತೆ ಸಿಗ್ಲಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಮೀನಾ ಎಲ್ರಿಗೂ ಕಾಫಿ ಕೊಟ್ಟು ಅಡುಗೆ ಮನೆಗೆ ಹೋಗ್ತಿರ್ತಾಳೆ. ಆಗ ಶಾಂತಿ ಬಂದು, ಏನೇ ನಿನ್
ಪಾಡಿಗೆ ನೀನು ಹೋಗ್ತಾನೆ ಇದೆಯಲ್ಲ ಅಂತ ಕೇಳಿದಾಗ ಯಾಕತ್ತೆ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ನಾನು ಬರ್ತಿದ್ದೀನಿ ಅಂತ ಗೊತ್ತಿಲ್ವೇನೆ ನಿನ್ಗೆ, ಕಾಫಿ ತಗೊಂಡ್ ಬಾ ಅಂತ ನಾನು ಬಾಯ್ಬಿಟ್ಟು ಕೇಳ್ಬೇಕೇನೆ ಅಂತ ಶಾಂತಿ ಕೇಳಿದಾಗ ನಿಮಗೆ ಕಾಫಿ ತರೋದಕ್ಕೆ ಅಂತಾನೆ ಹೋಗ್ತಿದ್ದೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಸರಿ ಎಲ್ರಿಗೂ ಕಾಫಿ ಕೊಟ್ಟಿದ್ಯಾ ತಾನೆ ಅಂತ ಶಾಂತಿ ಕೇಳಿದಾಗ ಕಾಫಿ ಕೊಡದೆ ಇನ್ನೇನೆ ಕೊಟ್ಟಿದ್ದಾಳೆ, ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ ನೀನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಂತರ ಅತ್ತೆ ನಾನು ನಿಮ್ಗೆ ಕಾಫಿ ತಗೊಂಡ್ ಬರ್ತೀನಿ ಇರಿ ಅತ್ತೆ ಅಂತ ಮೀನಾ ಹೋಗ್ತಿರೋವಾಗ ನಿಂತ್ಕೊಳ್ಳೆ ಅಲ್ಲಿ, ನನ್ಗೆ ಇವತ್ತು ಕಾಫಿ ಬೇಡ ಟೀ ಮಾಡ್ಕೊಂಡು ಬರೋಗು ಅಂತ ಶಾಂತಿ ಹೇಳ್ತಾಳೆ. ಸರಿ ಅತ್ತೆ ಅಂತ ಮೀನಾ ಹೋಗ್ತಿರೋವಾಗ ಅಲ್ಲಿಗೆ ಸೂರ್ಯ ಬಂದು ಮೀನಾ ನಿಂತ್ಕೋ ಅಲ್ಲಿ ಅಂತ ಹೇಳಿ ಸಕ್ಕರೆಗೆ ಕಾಫಿ ಮಾಡಿಟ್ಟಿದ್ಯಲ್ಲ ಅದನ್ನ ತಗೊಂಡ್ ಬರೋಗು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಇವಾಗ ತಾನೇ ನಿಮ್ಗೆ ಕಾಫಿ ಕೊಟ್ಟಿದ್ದೀನಿ ಮತ್ತೆ ಕಾಫಿ ಬೇಕೇನ್ರಿ ಅಂತ ಮೀನಾ ಕೇಳಿದಾಗ ನೀನ್ ತಗೊಂಡ್ ಬಾ ಮೀನಾ ನಾನು ಹೇಳ್ತೀನಿ ಅಂತ ಹೇಳಿ ಅಪ್ಪ ಇದು ಸಕ್ಕರೆ ಕುಡಿಬೇಕಾಗಿರೋ ಕಾಫಿ ತಾನೆ ಅವ್ರನ್ನೇ ಕುಡಿಯೋದಕ್ಕೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಏನ್ರಿ ಇದು ನನಗೆ ಬೇಕಾಗಿರೋದನ್ನ ನಾನು ಕುಡಿತೀನಿ ಅದನ್ನ ಇವನ್ನ ಕೇಳಿ ಕುಡಿಬೇಕಾ ನಾನು ಅಂತ ಶಾಂತಿ ಕೇಳಿದಾಗ ಏನ್ ಬೇಕು ಅನ್ನೋದನ್ನ ಮೊದಲೇ ಕೇಳ್ಬೇಕಲ್ವೇನಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಕರೆಕ್ಟ್ ಕೊಡೋ ನೀನ್ ಹೇಳ್ತಿರೋದು ಅಂತ ಹೇಳಿದಾಗ ಮೀನಾ ಎಲ್ರಿಗೂ ಕಾಫಿ ಮಾಡಿದಾಳೆ, ಈಗ ಬಂದ್ಬಿಟ್ಟು ಟೀ ಕೊಡು ಅಂತ ಕೇಳ್ತಿದಾರಲ್ಲಪ್ಪ ಇದು ಸರಿನಾ, ಸುಮ್ನೆ ಕಾಫಿನೇ ಕುಡಿ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಈ ಮನೇಲಿ ಏನ್ ಕುಡಿಬೇಕು ಏನ್ ಕುಡಿಬಾರ್ದು ಅನ್ನೋದಕ್ಕೂ ನನ್ಗೆ ಅಧಿಕಾರ ಇಲ್ವಾ ಅಂತ ಹೇಳ್ತಿರುವಾಗ ಅದೆಲ್ಲ ಇದೆ ಸಕ್ಕರೆ, ಆದ್ರೆ ನೀನ್ ಕಾಫಿ ಕುಡಿಬೇಕಾ ಅಥವಾ ಟೀ ಕುಡಿಬೇಕಾ ಅನ್ನೋದನ್ನ ಮೊದಲೇ ಹೇಳ್ಬೇಕು, ಕಾಫಿನೂ ಟೀನು ಮಾಡ್ಕೊಂಡು ಕೂತ್ಕೊಂಡಿರೋದಕ್ಕೆ ಅವಳಿಗೇನ್ ಬೇರೆ ಕೆಲಸ ಇಲ್ವಾ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ ನನ್ಗಿಂತದ್ ಬೇಕು ಅಂತ ನಾನು ಇವಳ ಹತ್ರ ಮೊದಲೇ ಕೇಳ್ಬೇಕೇನೋ ಅಂತ ಶಾಂತಿ ಕೇಳ್ತಿರುವಾಗ ಅಲ್ಲಿಗೆ ಮನೋಜ ಬಂದು ಏನೋ ಅಮ್ಮನ ಹತ್ರ ಬೈಕ್ ಬಂದಾಗ ಮಾತಾಡ್ತಿದ್ಯಲ್ಲ ಅವರು ಅದನ್ನೆಲ್ಲ ಮೊದಲೇ ಹೇಳೋದಕ್ಕೆ ಆಗೋದಿಲ್ಲ ಕಣೋ, ಅವರು ಜೆಂಟಲ್ ವುಮನ್ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಸೂರ್ಯ ಅಲ್ಲೇ ಪೆಂಗ್ಯ ನಿನ್ ಕೈಲಿ ಇನ್ನೇನೋ ಮಾತಾಡೋದಕ್ಕಾಗುತ್ತೆ, ಎಷ್ಟೇ ಆದ್ರೂ ಕೂಡ ನೀನ್ ಸಕ್ಕರೆ ಪ್ರೀತಿ ಮಗ ತಾನೆ ಅಂತ ಹೇಳಿದಾಗ ಲೋ ಸೂರ್ಯ ಬೆಳಗ್ಗೆ ಬೆಳಗ್ಗೆ ಏನು ಅಂತ ಹೇಳ್ತಿದ್ಯಾ ಹೋಗ್ಲಿ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನೇನಪ್ಪ ಪದೇ ಪದೇ ಅವಳನ್ನ ಕೆಲಸದವಳು ಅಂತ ಕರಿತಾನೆ ಇರ್ತಾರೆ ಇವರಿಬ್ರು ಕೂಡ, ಅವಳೇನ್ ಕೆಲಸದವಳ ಈ ಮನೆ ಸೊಸೆನಪ್ಪ, ಒಂದ್ ವೇಳೆ ಕೆಲಸದವ್ರೆ ಆದ್ರೂ ಕೂಡ ಅವ್ರಿಗೆ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತಾರೆ, ಅಂತದ್ರಲ್ಲಿ ಮೀನಾ ಈ ಮನೆ ಸೊಸೆ ಅವಳನ್ನ ಹೇಗ್ ನಡ್ಸ್ಕೊತಿದ್ದಾರೆ ನೋಡಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ ಅಲ್ಲಿಗೆ ಶ್ರುತಿ ಬಂದು ಕರೆಕ್ಟಾಗಿ ಹೇಳ್ತಿದ್ದೀರಾ ಸೂರ್ಯ ಅವ್ರೆ, ಮೀನಾ ಅವ್ರನ್ನ ಈ ಮನೆ ಸರ್ವೆಂಟ್ ಅಂತ ಎಲ್ಲರೂ ಅನ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅಯ್ಯೋ ನನ್ ಟೀ ಕೇಳಿದ್ದು ತಪ್ಪ, ಅದಕ್ಕೆ ಈ ಮನೇಲಿ ಈ ತರ ಎಲ್ಲ ಪಂಚಾಯಿತಿ ಮಾಡ್ತಿದಿರಲ್ಲ ಅಂತ ಶಾಂತಿ ಕೇಳಿದಾಗ ಶಾಂತಿ ನಿನ್ಗೇನ್ ಬೇಕು ಅನ್ನೋದನ್ನ ಮೀನಾ ಹತ್ರ ಮೊದಲೇ ಹೇಳ್ಬೇಕು ಕಣೆ, ಆ ಮಗುನು ಪಾಪ ಡೆಕೋರೇಷನ್ ಹೋಗೋದು ಹೂ ಕೊಡೋದು ಎಲ್ಲ ಇರುತ್ತೆ ಕಣೆ, ಅವಳು ಸಹ ಅವಳ ಕೆಲಸಕ್ಕೆ ಹೋಗ್ಬೇಕೋ ಬೇಡವೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಹಾಗಾದ್ರೆ ಈ ಮನೇಲಿ ನನ್ ಕೆಲಸ ಇಲ್ಲದೆ ಇದ್ದೀನಿ ಅಂತ ಹೇಳ್ತಿದ್ದೀರಾ ನೀವು ಅಂತ ಶಾಂತಿ ಕೇಳಿದಾಗ ಈ ಸಕ್ಕರೆದು ಯಾವಾಗ್ಲೂ ಇದೆ ಅಲ್ವೇನಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರೋಹಿಣಿ ಬಂದು ಅತ್ತೆ ಕಾಫಿ ಬೇಡ ಟೀ ಬೇಕು ಅಂತ ಹೇಳಿದ್ರು ಅಷ್ಟೇ ತಾನೆ, ಅದನ್ನೇ ಮನೋಜ್ ಅವ್ರು ಕೂಡ ಕೇಳ್ತಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ ಸೂರ್ಯ ಅವ್ರೆ ಅಂತ ಕೇಳ್ತಿರೋವಾಗ ಟೀ ಮಾಡ್ಕೊಟ್ಬಿಟ್ರೆ ಇವಾಗ ಏನಾಗೋಯ್ತು ಇವಳ ಕೆಲಸ ಅದೇ ತಾನೆ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಪೆಂಗ್ಯ ಮತ್ತೆ ಬಾಯಿಗೆ ಬಾಂಡೇಜ್ ಹಾಕ್ಸ್ಕೋಬೇಕೇನೋ, ಏನು ಅವಳನ್ನ ಪದೇ ಪದೇ ಕೆಲಸದವಳು ಅಂತಿದ್ಯಾ ಅಂತ ಹೇಳಿದಾಗ ಮನೋಜ ಅದಕ್ಕೆ ಇದನ್ನೆಲ್ಲ ಮಾಡೋಂತ ಅವಶ್ಯಕತೆನೇ ಇಲ್ಲ ಕಣೋ, ನಮ್ಮೇಲಿರೋ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸಗಳು ಇವೆ ಕಣೋ, ಓವರ್ ಆಗಿ ಅಡ್ವಾಂಟೇಜ್ ಎಲ್ಲ ತಗೋಬೇಡ ನೀನು ಅಂತ ರವಿ ಹೇಳ್ತಾನೆ. ಆಗ ಶಾಂತಿ ಇವಾಗ ಏನ್ರು ನಿಮ್ ಸಮಸ್ಯೆ, ಇವಾಗ ನಾನು ಕಾಫಿ ಕುಡಿಬೇಕು ಅಷ್ಟೇ ತಾನೆ, ತಗೊಂಡ್ ಬರೀ ಕಾಫಿನ ಅಂತ ಶಾಂತಿ ಹೇಳಿದಾಗ ಆತೆ ನಾನು ನಿಮಗೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ, ಕಾಫಿ ತಣ್ಣಗಾಗಿದೆ ಬೇಡ ಬಿಡಿಯತ್ತೆ ಅಂತ ಮೀನಾ ಹೇಳ್ತಾಳೆ. ನಿನ್ ಗಂಟನೇ ಸುಡ್ತಿದ್ದಾನಲ್ಲ, ಇನ್ನು ನೀನ್ ಸುಡೋ ಕಾಫಿ ಏನಕ್ಕೆ ಬೇಕು ತಗೊಂಡ್ ಬಾ ಹೋಗಿ ಅಂತ ಶಾಂತಿ ಹೇಳಿದಾಗ ಅತ್ತೆ ನಾನು ನಿಮ್ಗೆ ಟೀನೇ ತಂದ್ಕೊಡ್ತೀನಿ ಇರಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ನನಗೆ ನಿನ್ ಟೀನು ಬೇಡ ಕಾಫಿನೂ ಬೇಡ, ಎಲ್ಲ ನೀವೇ ಕುಡ್ಕೊಂಡು ಹಾಳಾಗೋಗಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಏನ್ರಿ ಇದು ಯಾಕ್ರಿ ಈ ತರ ಮಾಡ್ತಿದ್ದೀರಾ, ಅತ್ತೆ ಯಾವ್ದನ್ನು ಕುಡಿಲಿಲ್ಲ ಹಾಗೆ ಎದ್ದೋಗ್ಬಿಟ್ರಲ್ರಿ ಅಂತ ಮೀನಾ ಹೇಳಿದಾಗ ಏನಮ್ಮ ಮೀನಾ ಅವಳೇ ಅಲ್ವೇ ನಮ್ಮ ಆವಾಗ್ಲಿಂದ ಬೈತಿದ್ದು, ಅವಳು ಟೀ ಕುಡ್ದಿಲ್ಲ ಅಂತಂದ್ರೆ ಒಳ್ಳೇದಾಯ್ತು ಬಿಡು ಸಕ್ಕರೆ ಮಿಕ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಶ್ರುತಿ ಬಂದು ಮೀನಾ ಮರಿ ನಿಮ್ದು ಮೈನಸ್ ಏನಂತ ಗೊತ್ತಾ, ಇವಾಗ ಸೂರ್ಯ ಅವ್ರು ಕೇಳಿದ್ರಲ್ಲ ಕಾಫಿ ಬೇಕು ಟೀ ಬೇಕು ಅಂತ ಮೊದ್ಲೇ ಕೇಳಿ ಅಂತ, ಅದನ್ನೆಲ್ಲ ನೀವ್ ಅತ್ತೆ ಹತ್ರ ಮೊದ್ಲೇ ಕೇಳ್ಬೇಕಾಗಿತ್ತು, ನೀವೇನು ಮಾತಾಡೋದೇ ಇಲ್ಲ ಅಂತ ಹೇಳಿದಾಗ ನನ್ಗೆ ಆ ರೀತಿ ಎಲ್ಲ ಕೇಳಿ ಅಭ್ಯಾಸ ಇಲ್ಲ ಶ್ರುತಿ, ಅತ್ತೆ ನಮ್ಗಿಂತ ಹಿರಿಯರು ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅಲ್ಲೇ ಮೀನಾ ಮರ್ಯಾದೆ ಎಲ್ಲ ಕೊಡ್ಬೇಕು ಕಣೆ, ಅದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದೇ ಮರ್ಯಾದೆ ಅವರಿಂದನೂ ನಮ್ಗೆ ಸಿಗ್ಬೇಕಲ್ವೇನೆ, ಈ ಮೋಟ್ ಮಿಟ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಾವು ತಪ್ಪು ಸರಿ ಅಂತ ಕೇಳಿಲ್ಲ ಅಂತಂದ್ರೆ ನಾವೇ ಮುಟಾಳ್ರಾಗ್ಬಿಡ್ತೀವಿ ಕಣೆ, ಈ ದೇವಸ್ಥಾನದಲ್ಲೆಲ್ಲ ಕೋಳಿ ಕುರಿನ ಯಾಕೆ ಬಲಿ ಕೊಡ್ತಾರೆ ಅಂತ ಗೊತ್ತಾ, ಅವಕ್ಕೆ ತಿರ್ಗ್ಬಿಡೋದಕ್ಕೆ ಬರೋದಿಲ್ಲ ಅಂತ, ಹಾಗೆ ನಾವು ಇದ್ವಿ ಅಂತಂದ್ರೆ ಈ ಮನೇಲಿ ನಮ್ಮನ್ನು ಅಷ್ಟೇ ಕುರಿ ಕೋಳಿ ತರ ಬಲಿ ಕೊಟ್ಬಿಡ್ತಾರೆ, ಇದನ್ನ ನೀನ್ ಮೊದಲು ಅರ್ಥ ಮಾಡ್ಕೊ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಮೀನಾ ಮರಿ ಇನ್ಮೇಲೆ ನೀವು ಅತ್ತೆ ಹತ್ರ ಸ್ವಲ್ಪ ಜೋರಾಗಿ ಮಾತಾಡೋದನ್ನ ಕಲೀರಿ, ಹಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು, ನೀತುಗೆ ರವಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಗಾಸಿಪ್ ಶುರುವಾಗಿದೆ ಗೊತ್ತಾ ನಿಮ್ಗೆ ಅಂತ ಶ್ರುತಿ ಕೇಳಿದಾಗ ಚೇಚೆ ಇಲ್ಲ ಶ್ರುತಿ ನಮ್ ರವಿ ಆತರ ಎಲ್ಲ ಏನೂ ಇಲ್ಲ, ನೀತು ಕೂಡ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಮರಿ ರವಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನೆಲ್ಲ ನಮ್ಮಮ್ಮ ಹೇಳ್ತಿರೋದು, ಯಾರೋ ಒಬ್ಬರನ್ನ ರವಿ ರೋ ರೆಸ್ಟೋರೆಂಟ್ಗೆ ಕಳಿಸಿ ಸ್ಪೈ ತರ ಎಲ್ಲನೂ ತಿಳ್ಕೊಂಡಿದ್ದಾರೆ, ಅವರೇ ಹೇಳಿರೋದಂತೆ ರವಿನೂ ನೀತುನು ಕ್ಲೋಸ್ ಆಗಿದ್ದಾರೆ ಅಂತ ಶ್ರುತಿ ಹೇಳಿದಾಗ ಏನ್ ಶ್ರುತಿ ನಿಮ್ಮಮ್ಮ ಆ ರೀತಿ ಎಲ್ಲ ಮಾಡ್ತಿದ್ದಾರೆ, ಯಾರನ್ನೋ ಕಳಿಸಿ ಅವ್ರ ಫ್ರೆಂಡ್ಶಿಪ್ಗೆಲ್ಲ ಬೇಲಿ ಹಾಕ್ತಿದಾರ ಅಂತ ಮೀನಾ ಕೇಳಿದಾಗ ಅದನ್ನೆಲ್ಲ ಅಮ್ಮ ಹೇಳಿದ್ದು ಮೀನಾ ಮರಿ, ರವಿನ ಒಂದ್ಸಲ ಟೆಸ್ಟ್ ಮಾಡಿ ನೋಡು ಅಂತ ಹೇಳಿದ್ರು, ಆದ್ರೆ ನನ್ಗೆ ರವಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಮ ಅಮ್ಮನಿಗೆ ನಾನೇ ಚೆನ್ನಾಗಿ ಬೈದ್ಬಿಟ್ಟೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ ನಿನಗೆ ಡೌಟೇ ಬೇಡ ಶ್ರುತಿ, ರವಿ ತುಂಬಾನೇ ಒಳ್ಳೆಯವರು, ನಿನ್ನ ಬಿಟ್ಟು ಅವ್ರ ಮನಸ್ಸಲ್ಲಿ ಬೇರೆ ಯಾರು ಇಲ್ಲ ಅಂತ ಹೇಳಿದಾಗ ನನಗೂ ಅದೆಲ್ಲ ಗೊತ್ತಿದೆ ಮೀನಾ ಮರಿ, ಆದ್ರೂ ಅವ್ರು ಯಾವ್ದಾದ್ರು ಹುಡುಗಿ ಹಿಂದೆ ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಶ್ರುತಿ ಕೇಳ್ತಾಳೆ. ಏನ್ ಶ್ರುತಿ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಮೀನಾ ಕೇಳಿದಾಗ ಹೌದು ಮೀನಾ ಮರಿ, ಅವನೇನಾದ್ರೂ ಬೇರೆ ಹುಡುಗಿ ಜೊತೆ ಹೋದ್ರೆ ನಾನು ಬೇರೆ ಹುಡುಗನ ನೋಡ್ಕೊಂಡ್ಬಿಡ್ತೀನಿ ಸರಿ ತಾನೆ ಅಂತ ಶ್ರುತಿ ಕೇಳ್ತಾಳೆ.
ಆಗ ಮೀನಾ ಶಾಕಿಂದ ಶ್ರುತಿನೇ ನೋಡ್ತಿರೋವಾಗ ರವಿ ಏನಾದರೂ ಬೇರೆ ಹುಡುಗಿ ಹಿಂದೆ ಹೋದ್ರೆ ನನ್ನ ಲೈಫ್ನ ನಾನು ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕಾಗತ್ತಾ, ನಾನು ಬೇರೆ ಹುಡುಗನ ಹುಡ್ಕೋತೀನಿ, ಆದ್ರೆ ರವಿ ಆ ರೀತಿಯೆಲ್ಲ ಏನು ಮಾಡಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತ ಶ್ರುತಿ ತಮಾಷೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.